ವೀಕ್ಷಕರೇ, ನಿಮಗೆಲ್ಲ ಗೊತ್ತಿರೋ ಹಾಗೆ ಅಮಾವಾಸ್ಯೆ ನಂತರ ಬರೋದು ಕಾರ್ತಿಕದ ಮೊದಲನೇ ದಿನ ಪಾಡ್ಯ. ಈ ಪಾಡ್ಯವನ್ನು ಬಲಿಪಾಡ್ಯಮಿ ಅಂತ ಕರೀತಾರೆ. ಬಲಿಪಾಡ್ಯಮಿ ಅಂತ ಯಾಕೆ ಹೆಸರು ಬಂತಂದ್ರೆ, ನಿಮಗೆಲ್ಲ ಗೊತ್ತಿರೋ ಹಾಗೆ ಮಹಾವಿಷ್ಣುವಿನ ದಶಾವತಾರವಾದ ವಾಮನ ಅವತಾರದಲ್ಲಿ ಅವನು ಏನು ಮಾಡ್ತಾನೆ, ರಾಕ್ಷಸ ರಾಜ ಬಲಿಯನ್ನು ಪಾತಾಳಕ್ಕೆ ತಳ್ತಾನೆ. 3.5 ಅಡಿ ಭೂಮಿಯನ್ನು ಕೊಡುವಂಥ ದಾನದಲ್ಲಿ ಕೇಳೋದ್ರ ಮೂಲಕ ರಾಕ್ಷಸ ಸಂತತಿಯನ್ನು ಭೂಮಿಯಿಂದ ಹೊಡೆದೋಡಿಸೋದು ಅವನ ಒಂದು ಉದ್ದೇಶ ಆಗಿರುತ್ತೆ. ಅದರ ಪ್ರಕಾರ ಅವನು ಏನು ಮಾಡ್ತಾನೆ, ಬಲಿಯನ್ನು ದಾನವನ್ನು ಕೇಳಿ ದಾನದ ಮುಖಾಂತರ ಭೂಮಿಯನ್ನು ಕೇಳಿ ಅಡಿಗಳಲ್ಲಿ ಲೆಕ್ಕ ಮಾಡುವಾಗ ತನ್ನ ಒಂದು ವಾಮನ ಅವತಾರದಿಂದ ವಿಶ್ವರೂಪ ಅವತಾರಕ್ಕೆ ಹೋಗೋದ್ರಿಂದ ಅಳೆದು ಬಲಿಯನ್ನು ಪಾತಾಳಕ್ಕೆ ತಳ್ತಾನೆ. ಆದರೆ ಬಲಿ ತುಂಬ ಕೇಳ್ಕೊತಾನೆ ಮಹಾವಿಷ್ಣುವನ್ನು. ಆವಾಗ ಅವನ ಒಂದು ರಾಜ್ಯ ಪಾಲನೆಯ ಕರ್ತವ್ಯ, ಏಕೆಂದರೆ ಅವನ ರಾಜ್ಯ ಸಮೃದ್ಧವಾಗಿರುತ್ತೆ. ಹಾಗಾಗಿ ಅವನೇನು ಮಾಡ್ತಾನೆ, ಬಲಿಪಾಡ್ಯಮಿ ದಿನ ನೀನು ಮತ್ತೆ ಭೂಮಿಗೆ ಹಿಂದಿರುಗು ಅಂತ ಹೇಳಿ ಒಂದು ವರವನ್ನು ಕೊಡ್ತಾನೆ ಮಹಾವಿಷ್ಣು. ಹಾಗಾಗಿ ಬಲಿಪಾಡ್ಯಮಿ ದಿನ ಬಲಿಚಕ್ರವರ್ತಿ ಭೂಮಿಗೆ ಬರ್ತಾನೆ. ಅಲ್ಲಿ ಏನು ರೈತಾಪಿ ಜನರು, ಹಸುಗಳು ಇದನ್ನೆಲ್ಲ ನೋಡಿ ಅವನು ಸಂತೋಷ ಪಡ್ತಾನೆ ಅನ್ನೋದು ಒಂದು ಪ್ರತೀತಿ. ಅದಕ್ಕೋಸ್ಕರ ಏನು ಮಾಡ್ತಾರೆ, ಸಾಮಾನ್ಯಕ್ಕೆ ನೋಡಿ ಕೃಷಿಕರ ಹಬ್ಬ. ಹಿಂದೆಲ್ಲ ಭಾರತೀಯರು ಅಂದರೆ ಎಲ್ಲರೂ ಕೃಷಿಕರೇ ಆಗಿದ್ದರು. ಅದೇ ರೀತಿ ಕೃಷಿಕರಿಗೆ ಸಂಬಂಧಪಟ್ಟಂಥ ಆಚರಣೆಗಳನ್ನೇ ನೋಡ್ತೇವೆ. ಈ ಬಲಿಪಾಡ್ಯಮಿ ದಿನ ಎಲ್ಲರೂ ಬೆಳಿಗ್ಗೆ ಎದ್ದು ಸ್ನಾನ ಮಾಡಿ ಮಡಿ ವಸ್ತ್ರವನ್ನು ಧರಿಸ್ತಾರೆ. ಒಗ್ದಿರೋ ಬಟ್ಟೆ ಇಲ್ಲ ಹೊಸ ಬಟ್ಟೆ ಹಾಕೋತಾರೆ. ಮನೆಯ ಹಿರಿಯ ಯಜಮಾನ ಏನು ಮಾಡ್ತಾರೆ, ಬಲಿಯಿಂದ ಕೆರಕನ್ನು ಹಾಕೋದು ಅಂತ ಹಾಕ್ತಾರೆ. ಅಂದರೆ ಮುಖ್ಯ ದ್ವಾರ ಹಾಗೂ ಮೇನ್ ದ್ವಾರಗಳಿಗೆಲ್ಲ ಸಗಣಿ, ಒಂದು ಗುಪ್ಪೆ ಆಕಳ ಸಗಣಿಯನ್ನು ತಂದು ಅದ್ರ ಮೇಲೆ ಒಂದು ಚೆಂಡು ಬಿಟ್ಟು ಬಾಗಿಲಿನ 2 ಬದಿಗಳಲ್ಲಿ ಹೊಸಲ ಮೇಲೆ ಇಡ್ತಾರೆ. ಹಾಗೂ ಮನೆಯ ಪೂರ್ವ ದಿಕ್ಕಿನಲ್ಲಿ ಅಥವಾ ಈಶಾನ್ಯ ದಿಕ್ಕಿನಲ್ಲಿ ಒಂದು ಮಣೆ ಸಾರಿಸಿ ಗುಡಿಸಿ ರಂಗೋಲಿ ಹಾಕಿ ಒಂದು ಮಣೆಯನ್ನಿಟ್ಟು, ಇಲ್ಲ ಆ ಜಾಗದಲ್ಲಿ ರಂಗೋಲಿ, ಒಂದು ಪೀಠದ ರಂಗೋಲಿಯನ್ನು ಹಾಕಿ ಅಲ್ಲಿ ಒಂದು 4 ದಿಕ್ಕಿಗೂ ಏನಿದೆ ಸಗಣಿ ಮತ್ತು ಚೆಂಡು ಹೂವನ್ನು ಇಡೋದಲ್ದಲೆ ಮಧ್ಯದಲ್ಲಿ ಬಲೀಂದ್ರನ ಒಂದು ದೊಡ್ಡ ಒಂದು ಸಗಣಿಯನ್ನು ಒಂದು ಇಟ್ಟು ಅದ್ರ ಮೇಲೆ ಚೆಂಡು ಇಟ್ಟು ಅದಕ್ಕೆ ಧಾನ್ಯಗಳು, ಹೊಸದಾಗಿ ಬೆಳೆಯುವಂಥ ಧಾನ್ಯಗಳನ್ನೆಲ್ಲ ಸಿಕ್ಕಿಸಿ ಪೂಜೆ ಮಾಡ್ತಾರೆ. ಬಲೀಂದ್ರನ ರಂಗೋಲಿ ಅಂತಲೇ ಬೇರೆ ಇದೆ, ಅದನ್ನು ಹಾಕುವಂಥವ್ರು ಹಾಕ್ತಾರೆ. ಹೀಗಾಗಿ ಬಲೀಂದ್ರನನ್ನು ಕೂರಿಸಿ ಪೂಜೆ ಮಾಡ್ತಾರೆ. ಇದು ಮನೆಯ ಹಿರಿಯ ಯಜಮಾನ ಮನೆಯ ನಿತ್ಯ ದೇವತಾ ಪೂಜೆಯ ನಂತರ ಇದನ್ನು ಮಾಡ್ತಾರೆ. ಮಾಡಿದ ನಂತರ ಹಸುಗೆ ಪೂಜೆ ಮಾಡ್ತಾರೆ, ಗೋ ಪೂಜೆ. ನೋಡಿ, ನಮ್ಮಲ್ಲಿ ಕೃಷಿಕರು ಅಂದರೆ ಕೃಷಿ ಮತ್ತು ಗೋವು ನಮಗೆ ತುಂಬ ಮುಖ್ಯವಾದ್ದು, ಭೂಮಿ ಮತ್ತು ಗೋವು. ಹಾಗಾಗಿ ಗೋವುಗಳಿಗೆ ಪೂಜೆ ಮಾಡೋದು ಸಹಿತ ಇವತ್ತಿನ ದಿನ. ಗೋವುಗಳನ್ನೆಲ್ಲ ತೊಳೆದು ಸಿಂಗರಿಸಿ ಅದ್ರ ಕೋಡಿಗೆಲ್ಲ ಗಂಟೆ, ಸುಣ್ಣ, ಅರಿಶಿನ, ಕುಂಕುಮ ಎಲ್ಲ ಇಟ್ಟು ಕೊರಳಿಗೆ ಚೆಂಡು ಹಾರ ಹಾಕಿ ಅವಕ್ಕೆ ಅವರು ಪೂಜೆಯನ್ನು ಮಾಡ್ತಾರೆ. ಹಾಗೂ ಏನು ಬೇಕೋ ಅದನ್ನು ತಿನ್ನೋದಕ್ಕೆ ಕೊಡ್ತಾರೆ. ಅವ್ರು ಕಿಚ್ಚಾಯಿಸೋದು ನಡೆಯುತ್ತೆ ಅಂತ ಕಾಣುತ್ತೆ ಕೆಲವು ಕಡೆ, ಗೊತ್ತಿಲ್ಲ. ಬಟ್ ಆ ಚೆಂಡು ಹೂವನ್ನು ಅವ್ರು ಮರುದಿನ ಬಂದು ಮೊಸರಿನ ಒಂದು ಕಡಿಯುವಂತಹ ಏನು ಗೂಟ ಇರುತ್ತೆ ಅದಕ್ಕೆ ಆ ಚೆಂಡು ಹೂವಿನ ಹಾರ ಹಾಕ್ತಾರೆ ಅಂತ ನಮ್ಮಮ್ಮ ಹೇಳೋರು ಅವ್ರ ಕಡೆಯಲ್ಲಿ. ಇನ್ನೊಂದೇನಂತಂದರೆ, ಈ ಬಲಿಪಾಡ್ಯಮಿ ದಿನ ಬಲೀಂದ್ರನ ರಂಗೋಲಿ ಎಲ್ಲ ಹಾಕಿ ಪೂಜೆ ಆದ ನಂತರ ಮಧ್ಯಾಹ್ನ ಎಲ್ಲರೂ ಹಬ್ಬದ ಅಡುಗೆ ಮಾಡಿಕೊಂಡು ಊಟ ಮಾಡ್ತಾರೆ. ಈ ಬಲಿಪಾಡ್ಯಮಿ ಹಬ್ಬದ ಅಡುಗೆ ಅಂದರೆ ಪಾಯಸ, 2 ಬಗೆ ಪಲ್ಯ, 2 ಬಗೆ ಕೋಸಂಬರಿ, ಒಂದು ಚಿತ್ರಾನ್ನ, ಏನಾದರೂ ಒಂದು ಕಲಸಿದಂತಹ ಅನ್ನ, ಚಟ್ನಿ, ಸ್ವೀಟ್, ಒಬ್ಬಟ್ಟು ಮಾಡ್ತಾರೆ. ಇವತ್ತಿನ ದಿನ ಒಬ್ಬಟ್ಟು ಮಾಡ್ತಾರೆ, ಕಡುಬು ಅಂದರೆ ಇಡ್ಲಿ ಮಾಡ್ತಾರೆ, ಶಾವಿಗೆ ಮಾಡ್ತಾರೆ, ಪಾಯಸ ಇದ್ದೇ ಇರುತ್ತೆ. ಈ ಥರ ಅವರು ಏನು ಮಾಡ್ತಾರೆ, ಏನು ಸಿಹಿ ಮತ್ತು ಅಡುಗೆಗಳನ್ನು ಮಾಡ್ತಾರೆ. ಹಾಗೂ ನಮ್ಮಲ್ಲೇನು ಅಂದರೆ, ಮದುವೆ ಆದ ಮೊದಲನೇ ವರ್ಷ ಮಗಳು ಅಳಿಯನ್ನು ದೀಪಾವಳಿಗೆ ಕರೀತಾರೆ. ಅವತ್ತು ಸಂಜೆ ಅವ್ರಿಗೆ ಆರತಿ ಇಟ್ಕೋತಾರೆ. ಅಕ್ಕಪಕ್ಕದವ್ರನ್ನೆಲ್ಲ ಕರೆದು ಎಲ್ಲರಿಗೂ ಉಂಡೆಯನ್ನು ಕೊಟ್ಟು, ಹೊಸ ದಂಪತಿಗಳಿಗೆ ಆರತಿ ಮಾಡಿ ಎಲ್ಲರಿಗೂ ಮುತ್ತೈದರಿಗೆ ಅರ್ಶಿನ ಕುಂಕುಮ ಕೊಟ್ಟು ಉಂಡೆ, ಚಕ್ಲಿ ಈ ಥರ ಏನಾದರೂ ಕೊಡ್ತಾರೆ. ಈ ದೀಪಾವಳಿ ಮೊದಲನೇ ವರ್ಷ ಗಂಡಸು ಅವ್ರ ಹೆಂಡತಿಯ ಮನೆಗೆ, ವಿವಾಹಿತೆಯ ಮನೆಗೆ ಹೋಗುವಾಗ ಅವ್ರ ಜೊತೆಲಿ ಅವ್ರಿಗೆ ಬೇಕಾದವ್ರನ್ನೆಲ್ಲ ಕರ್ಕೊಂಡು ಹೋಗುವಂಥ ಸಂಭ್ರಮದ ಆಚರಣೆ ಇರುತ್ತೆ. ಅಲ್ಲಿ ಅಂದರೆ ಹುಡುಗಿಯ ತವರು ಮನೆಯಲ್ಲಿ ದೀಪಾವಳಿ ಹಬ್ಬ ಸಂಜೆ ಆರತಿ ಎಲ್ಲ ಆದಮೇಲೆ ಮಾಮೂಲಿ ಅವರು ದೀಪಗಳನ್ನು ಹಚ್ಚೋದಿರುತ್ತೆ. ತುಳಸಿ ಹತ್ರ, ದೇವರ ಹತ್ರ, ಮನೇಲಿ ಎಲ್ಲೆಲ್ಲಿ ಬೇಕೋ ಅಲ್ಲಲ್ಲಿ ಮುಖ್ಯ ದ್ವಾರದಲ್ಲಿ ದೀಪಗಳನ್ನು ಹಚ್ತಾರೆ. ಸಂಜೆ ಬಲೀಂದ್ರನಿಗೆ ಮಂಗಳಾರತಿ ಇರುತ್ತೆ. ಅವ್ರು ಚರ್ಪನ್ನು ಕೊಡ್ತಾರೆ. ಏನಾದರೂ ಒಂದು ವಿಶೇಷವಾದ ತಿನಿಸು, ಕೋಸಂಬರಿನೋ ಉಸ್ಲಿನೋ ಮಾಡಿ ಅಕ್ಕಪಕ್ಕದವ್ರನ್ನೆಲ್ಲ ಕರೆದು ಮನೆಗೆ ಮಂಗಳಾರತಿಗೆ ಕೊಡುವಂಥ ಸಂಪ್ರದಾಯ. ಹೆಂಗಸರಿಗೆ ಮಾಮೂಲಿ, ಹೆಂಗಸರು ಅಂದರೆ ಮುತ್ತೈದರು ಏನೇ ಪೂಜೆ ಮಾಡಿದ್ರು ನಮ್ಮಲ್ಲಿ ಹಿಂದೂಗಳಲ್ಲಿ ಮುತ್ತೈದರನ್ನು ಕುಂಕುಮಕ್ಕೆ ಕರಿತೇವೆ. ಅವರಿಗೆ ತಾಂಬೂಲ ಅಂತ ಏನಾದರೂ ಒಂದು ಯಥಾಶಕ್ತಿ ಇಟ್ಟು ಕೊಡುವಂತಹ ಸಂಪ್ರದಾಯ ಇದೆ.
ಈ ರೀತಿಯಾಗಿ ಸಂಜೆ ಬಲೀಂದ್ರ ಮಂಗಳಾರತಿ ಮಾಡಿ ಚಪ್ಪನ್ನು ಹಂಚಿ ಮುತ್ತೈದೆಯರಿಗೆ ತಾಂಬೂಲ ಕೊಟ್ಟು, ನವವಿವಾಹಿತೆಯರಿದ್ದರೆ ವಿವಾಹಿತೆ ದಂಪತಿಗಳಿಗೆ ಏನು ಆರತಿ ಮಾಡಿ ಒಂದು ಉಂಡೆಯನ್ನು ಚಕ್ಲಿಯನ್ನು ಏನೋ ಒಂದು ಎಲ್ಲರಿಗೂ ತಾಂಬೂಲ ಕೊಟ್ಟು, ನಂತರ ಎಲ್ಲರೂ ದೀಪಗಳನ್ನು ಮುಂಚೆನೇ ಹಚ್ಚಿರ್ತಾರೆ. ಸಂಜೆ ಆಗ್ತಿದ್ದಂಗೆ ಎಲ್ಲರೂ ಇಷ್ಟೆಲ್ಲ ಕಾರ್ಯಕ್ರಮ ಆದಮೇಲೆ ಏನು ಪಟಾಕಿಗಳನ್ನು ಹೊಡೆಯೋದಕ್ಕೆ ಶುರು ಮಾಡ್ಕೋತಾರೆ. ಈ ಪಟಾಕಿಗಳನ್ನು ಹೊಡೆಯೋದು ನರಕ ಚತುರ್ದಶಿಯಿಂದನೇ ಶುರುವಾಗುತ್ತೆ. ಇನ್ನು ನೀರು ತುಂಬ ಹಬ್ಬದಿಂದನೇ ಹೊಡೆಯುತ್ತಾರೆ. ನೀರು ತುಂಬ ಹಬ್ಬದ ದಿನ ನರಕ ಚತುರ್ದಶಿ, ಲಕ್ಷ್ಮೀ ಪೂಜೆ, ಕಡೆಗೆ ಬಲಿಪಾಡ್ಯಮಿ ದಿನ ಏನು ಈ ಪಟಾಕಿಗಳನ್ನು ಹೊಡೆಯೋದು. ವಿವಿಧವಾದ ವಿಷ್ಣು ಚಕ್ರ, ಭೂಚಕ್ರ, ಸುರ್ಸುರು ಬತ್ತಿ, ಹನುಮಂತನ ಬಾಲ, ಬಣ್ಣದ ಪೆನ್ಸಿಲ್ಲು, ಟ್ರೈನು, ಆಮೇಲೆ ಹೂವಿನ ಕುಂಡ, ಲಕ್ಷ್ಮೀ ಪಟಾಕಿ, ಆನೆ ಪಟಾಕಿ, ಗನ್ನಲ್ಲಿ ಹೊಡೆಯುವಂಥ ಪಟಾಕಿ, ಆಮೇಲೆ ಕುಟ್ಟೋದು, ಹಿಂದೆಲ್ಲ ಕುಟ್ಟೋದು, ಒಂದೊಂದನ್ನೇ ಇಟ್ಕೊಂಡು ಕುಟ್ಟೋದು, ಆ ಥರದ್ದು, ಈ ಥರದ್ದೆಲ್ಲ ಪಟಾಕಿಗಳನ್ನು ಹೊಡಿತಾರೆ. ಮಕ್ಕಳೆಲ್ಲ ಬೆಳಗ್ಗೆ ಹೊತ್ತು ಹೊಡೆದ್ರು, ಚಿಕ್ಕ ಪುಟ್ಟದನ್ನ ಸಂಜೆ ಬೆಳಕು ಬೀಳುವಂತಹ ಪಟಾಕಿಗಳನ್ನೆಲ್ಲ ಹೊಡೆಯುವಂಥ ಸಂಭ್ರಮ ಇರುತ್ತೆ. ಆವಾಗ ನವವಿವಾಹಿತ ಏನಿರ್ತಾನೆ ಅವನು ಅವತ್ತು ತನ್ನ ಹೆಂಡತಿಯ ಮನೆಗೆ ಈ ಪಟಾಕಿಗಳೊಂದಿಗೆ ಹೋಗ್ತಾನೆ. ಮತ್ತು ಹೋಗುವಾಗ ಹಾಗೆ ಹೋಗಲ್ಲ, ಒಂದು ಹಣ್ಣು, ಹೂವು, ಸ್ವೀಟ್ ಬಾಕ್ಸ್ಗಳನ್ನು ಹಿಡ್ಕೊಂಡೋಗಿ ಎಲ್ಲರಿಗೂ ಗಿಫ್ಟ್ಗಳನ್ನು ಕೊಡುವಂಥ ಸಂಪ್ರದಾಯನೂ ಇರುತ್ತೆ. ಇದು ಅವರವರ ಮನೆಯ ಏನು ಒಂದು ಆಚರಣೆಗೆ ಸಂಬಂಧಪಟ್ಟಂತಹದ್ದು. ಹಾಗೂ ಮರುದಿನ ಭಾವನ ಬಿದಿಗೆ ಅಕ್ಕನ ತದಿಗೆ ಅಂತ ಇರುತ್ತೆ. ಅದು ಮಗಳು ಅಳಿಯನ್ನು ಕಳಿಸಿ ಸತ್ಕರಿಸುವಂಥದ್ದೇ ಅಷ್ಟೇ, ಇನ್ನೇನೂ ಇಲ್ಲ. ಬಲಿಪಾಡ್ಯಮಿ ಮರುದಿನ ಭಾವನ ಬಿದಿಗೆ ಅಕ್ಕನ ತದಿಗೆ ಅಂತ 2 ದಿನ ಇರುತ್ತೆ. ಅವತ್ತು ಅದೇ ಅಕ್ಕ ಭಾವ ಮಗಳು ಅಳಿಯನ್ನು ಕರೆಸ್ತಾರೆ. ನವವಿವಾಹಿತ ದಂಪತಿಗಳೆಲ್ಲ ಅಂದರೆ ಮಿಕ್ಕಂತಿರೋರು ಅವರ ಮಗಳು ಅಳಿಯನ್ನು ಮನೆಗೆ ಕರೆಸಿ ಹಬ್ಬದ ಅಡುಗೆ ಮಾಡಿ ಉಡುಗೊರೆಯನ್ನು ಕೊಡುವಂಥ ಸಂಪ್ರದಾಯ ಇದೆ. ಅದೇ ರೀತಿ ಅಕ್ಕ ಭಾವಂದರು ಸಹಿತ, ಅಂದರೆ ಅಕ್ಕಂದರು ತಮ್ಮ ಅಣ್ಣ ತಮ್ಮಂದರಿಗೆ ಏನಾದರೂ ಉಡುಗೊರೆಯನ್ನು ಕೊಡುವಂತಹ ಒಂದು ಸಂಪ್ರದಾಯನೂ ಇರುತ್ತೆ. ಈ ರೀತಿಯಾಗಿ ದೀಪಾವಳಿ ಹಬ್ಬ ತುಂಬ ಚೆನ್ನಾಗಿ ಗ್ರ್ಯಾಂಡಾಗಿ ಆಚರಿಸಲ್ಪಡುತ್ತೆ. ಈಗ ನಾನು ಹೇಳ್ತಿರೋದೆಲ್ಲ ನಾವು ನಮ್ಮ ಮನೆಗಳಲ್ಲಿ ಆಚರಿಸುವಂತಹ ಪದ್ಧತಿ. ಮಿಕ್ಕವ್ರ ಮನೆಗಳಲ್ಲಿ ಯಾವ ರೀತಿ ಪೂರ್ವಜರಿಂದ ಬಂದಿರುತ್ತೋ ಅದೇ ರೀತಿಯಲ್ಲಿ ಆಚರಿಸಲ್ಪಡುತ್ತೆ.